9ನೇ ದಿನದ ಶ್ರೀಶೈಲ ಪಾದಯಾತ್ರೆ ಯಾವ ರೀತಿ ಆಗಿತ್ತಂತ ಹೇಳ್ತೀನಿ ಬರ್ರಿ. ಜೈ ಶ್ರೀರಾಮ್ ರೀ. ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ 9ನೇ ದಿನ ರೀ ನಾವು ಸಿ ಬೆಳಗಲಿಯಿಂದ ಕರ್ನೂಲ್ ಕಡೆ ಜಾಗ ಬಿಟ್ಟಿದ್ವಿ ನೋಡ್ರಿ. ಹೋಗುವಾಗ ಮುದೋಳದ ಟೆಂಟ್ ಒಂದಿತ್ತು ನೋಡ್ರಿ. ಅಲ್ಲಿ ನಾಶಾಟ್ ಮಾಡಿಕ್ಸಿಂದ ನಮ್ಮ ಪ್ರಯಾಣ ಮುಂದ ನಡೆದಿತ್ತು ನೋಡ್ರಿ. ಕರ್ನೂಲ್ ಕಡೆ ಹೋಗುವಾಗ ರೀ ಕರ್ನೂಲಿಂದ 5 ಕಿಲೋಮೀಟರ್ ಹಿಂದ್ರಿ ಒಂದ ಗುಡಿ ಒಂದು ಕಟ್ಟತಾರ ನೋಡ್ರಿ. ಎಷ್ಟು ಅದ್ಭುತವಾಗಿ ಕಟ್ಟತಾರ ಅಂತ ಈ ಗುಡಿ ನೋಡ್ರಿ. ಕರ್ನೂಲ್ ಸಿಟಿಯಾಗ ಎಂಟ್ರಿ ಕೊಟ್ಟ ನಂತರ ಒಬ್ಬ ಚೋಟಾ ಡಾನ್ ಒಬ್ಬ ಭೇಟಿ ಆದ್ ನೋಡ್ರಿ. ಅಲ್ಲಿಂದ ನಂತರ ಕಡಂಗ್ಲಿ ಕಾಟ್ ಕೊಡತ್ತಾರ ನೋಡ್ರಿ. ಕಡಂಗ್ಲಿ ಇಟ್ಟ ತಿಂದ್ಕಿಸಿಂದ ನಾವು ಬಂದ ಬಿಟ್ಟು ನೋಡ್ರಿ ಸಿಟಿಯಾಗ್ರಿ ಬಂದ ನಂತರ ಆಂಜನೇಯ ಘಟ್ಟ ಕಾಲ್ ಬಿದ್ಕಿಸಿಂದ ಅಲ್ಲಿಂದ ನಾವು ಬಂದ ಬಿಟ್ಟು ನೋಡ್ರಿ ಅಯ್ಯಪ್ಪ ಸ್ವಾಮಿ ಗುಡಿಗೆ. ಅಯ್ಯಪ್ಪ ಸ್ವಾಮಿ ಗುಡಿ ಬಂದ ನಂತರ ಗುಡಿ ಯಾವ ರೀತಿ ಆಗೈತಿ ಅಂತ ನೋಡ್ರಿ. ಅಯ್ಯಪ್ಪ ಸ್ವಾಮಿ ಗುಡಿ ಏನೈತಿಲ್ರಿ ಕರ್ನೂಲ್ದಾಗ ಬಹಳಷ್ಟು ಚಂದ ಆಗೈತಿ ನೋಡ್ರಿ. ಅದ ಯಾವ ರೀತಿ ಆಗೈತಿ ಅಂತ ನೋಡ್ರಿ. ಮತ್ರಿ ಅದರ ದ್ವಾರ ಬಾಗಿಲ ಇದೆ ನೋಡ್ರಿ. ಕರ್ನೂಲ್ ಬಿಟ್ಟ ನಾವು ಮುಂದೆ ಹೋಗಾಗ್ರಿ ಮತ್ತ ನಂದಿ ಗುಡಿ ಒಂದ ಕಟ್ಟಕತ್ತಾರ ನೋಡ್ರಿ. ಹಂಗಾರಿ ಅಲ್ಲಿಂದ ನಾವು ನೆಕ್ಸ್ಟ್ ಜಾಗ ಬಿಟ್ಟು ನೋಡ್ರಿ. ಹೋಗುದ್ನಾಗ್ರಿ ಸ್ವಲ್ಪ ಕತ್ಲಾಗಿತ್ತು ನೋಡ್ರಿ. ಕತ್ಲಾದ್ರ ಬಿ ನಾವು ಹೋಗಿಸಿಂದ ಮುಂದೆ ವಸ್ತಿ ಮಾಡ್ಬೇಕಂತ ಹೊಂಟ ಬಿಟ್ಟಿದ್ದೆ ನೋಡ್ರಿ. ಕರ್ನೂಲ್ ಸಿಟಿ ಬಿಟ್ಟ ಒಂದು 10 ಕಿಲೋಮೀಟರ್ ನಂತರ ಒಂದು ಟೆಂಟ್ ಇತ್ತು ನೋಡ್ರಿ. ಅಲ್ಲೇ ಊಟ ಮಾಡಿಸಿಂದ ಅಲ್ಲೇ ರೆಸ್ಟ್ ಮಾಡ್ತಿದ್ವಿ ನೋಡ್ರಿ. ಅವಾಗ್ರಿ ಇತಿಹಾಸದಾಗ ಹೆಣ್ಮಕ್ಳು ಇನ್ನುವರೆಗೆ ಮರಗಲ ಕಟ್ಟಿಲಾಗಿ ನೋಡ್ರಿ. ಇವರ ಫಸ್ಟ್ ಟೈಮ್ ಮರಗಲ್ ಕಟ್ಟಿ ನೋಡ್ರಿ. ಅವರಟ್ಟ ಭೇಟಿ ಹಂಗಾರಿ ಒಬ್ರ ನಾಯಿ ತಗೊಂಡ್ ಕಿಸಿಂದ ಸಿರ್ಸಲ್ಕ ಪಾದಯಾತ್ರೆ ಬಂದಿರ್ ನೋಡ್ರಿ. ಇದಿತ್ತು ನೋಡ್ರಿ ಇವತ್ತಿನ ಲಾಗ್. ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಮತ್ತೆ ಫಾಲೋ ಮಾಡೋದಂತ ಮರಿಬೇಡ್ರಿ.